ಅಲ್ಲಿ ಚಾಕ್ಲೇಟ್ ಫ್ರೀ ಕೊಟ್ಟಾರ. ಇಲ್ಲಿ ಯಾವುದೋ ಒಂದು ಫ್ಲೇವರ್ ಫ್ರೀ ಕೊಡಂತ ಬರ್ರಿ. ಫಿಕ್ಸೆಟ್ ಸಿಕ್ಕಿದ ಕಡೆ ಬಿಡಬಾರ್ದು. ಹಾಯ್ ಹಲೋ ನಮಸ್ಕಾರ ರೀ ಎಲ್ರಿಗೂ. ಈಗ ನಾವು ಬಂದೀವಿ ಮ್ಯಾಪ್ರೋ ಗಾರ್ಡನ್ಕ್ಕೆ. ಮ್ಯಾಪ್ರೋ ಗಾರ್ಡನ್ ಅಂದ್ರೆ ಇದು ಗಾರ್ಡನ್ ಅಲ್ರಿ, ಇದೊಂದು ಕಂಪ್ನಿ ಐತಿ. ಸೊ ಈ ಕಂಪ್ನಿ ಯಾಕೆ ಫೇಮಸ್ ಐತಿ ಅಂದ್ರೆ ಇಲ್ಲಿ ಸ್ಟ್ರಾಬೆರಿ ಮತ್ತು ಇಲ್ಲಿನ ಇನ್ನಿತರ ಹಣ್ಣುಗಳಿಂದ ಇಲ್ಲಿ ಸ್ವೀಟ್ಸ್ ಪ್ರಾಡಕ್ಟ್ಸ್ ಅವೆಲ್ಲ ತಯಾರು ಮಾಡ್ತಾರೆ. ಸೊ ಬರ್ರಿ ಒಳಗೆ ಹೋಗೋಣ, ಏನೇನು ಐತಿ ಅಂತ ನೋಡೋಣ್ರಿ. ಮತ್ತು ಹಿಂದಿಂದೊಂದು ವಿಡಿಯೋ ಯಾರ್ಯಾರು ನೋಡಿಲ್ರಿ, ಇಲ್ಲಿ ಮೇಲೆ ಐ ಬಟನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ರೀ. ಆ ಹಿಂದಿನ ವಿಡಿಯೋ ನೋಡ್ಬೋದ್ರಿ ನೀವು. ಅದ್ರಾಗ ಸಿಡ್ನಿ ಪಾಯಿಂಟ್ ಮತ್ತು ಟೇಬಲ್ ಲ್ಯಾಂಡ್ ವಿಡಿಯೋ ಐತಿ. ಒಳಗೆ ಬರೋಣ ಎಂಟ್ರಿಗೆ ಏನೋ ಕೊಡಕ್ತಾರ್ರಿ. ಯಾರ್ಯಾರು ಒಳಗೆ ಬರಕ್ತಾರ ಎಲ್ರಿಗೂ ಫ್ರೀಯಾಗಿ ಏನೋ ಚಾಕ್ಲೇಟ್ ಕೊಡಕ್ತಾರ್ರಿ. ಬರ್ರಿ ನಾವು ಒಂದೊಂದು ಚಾಕ್ಲೇಟ್ ತೊಗೊಳೋಣ, ತೊಗೊಂಡು ಟೇಸ್ಟ್ ಮಾಡೋಣ್ರಿ ಯಾವ ಥರ ಟೇಸ್ಟ್ ಐತಿ ಅಂತ ನೋಡೋಣ್ರಿ, ಫ್ಲೇವರ್ ಹೆಂಗೈತಿ ಅಂತ. ಅಲ್ಲಿ ಚಾಕ್ಲೇಟ್ ಫ್ರೀ ಕೊಟ್ಟಾರ. ಇಲ್ಲಿ ಯಾವುದೋ ಒಂದು ಫ್ಲೇವರ್ ಫ್ರೀ ಕೊಡಂತ ಬರ್ರಿ. ಫಿಕ್ಸೆಟ್ ಸಿಕ್ಕಿದ ಕಡೆ ಬಿಡಬಾರ್ದು. ಕಂಪ್ನಿದವ್ರು ಏನೇನು ಇಲ್ಲಿ ಪ್ರಾಡಕ್ಟ್ಸ್ ತಯಾರು ಮಾಡ್ತಾರಲ್ರಿ, ಆ ಕೆಲವೊಂದು ಪ್ರಾಡಕ್ಟ್ಸ್ನಲ್ಲಿ ಟೇಸ್ಟ್ ಮಾಡೋಕ್ಕಂತ ಇರ್ತಾರೆ. ಅವು ಟೇಸ್ಟ್ ಮಾಡ್ಬೋದ್ರಿ, ಫ್ರೀಯಾಗಿ ಐತ್ರಿ. ಅದನ್ನು ಟೇಸ್ಟ್ ಮಾಡಿ ಅದು ನಮಗೆ ಏನಾದರೂ ಇಷ್ಟ ಆಗಿದ್ರೆ ಅವು ನಾವು ಇಲ್ಲಿ ಪರ್ಚೇಸ್ ಮಾಡ್ಬೋದ್ರಿ. ಮತ್ತು ಅವರು ಏನೇನು ಇಲ್ಲಿ ಸೇಲ್ ಮಾಡ್ತಾರಂತ ಒಂದು ಸಲ ನೋಡೋಣ್ರಿ. ಭಾಳಷ್ಟು ಇಲ್ಲಿ ಐಟಮ್ಗಳು ಅದಾವ್ರಿ ಸೇಲ್ ಮಾಡೋಕ್ಕಂತ ಇರ್ತಾರೆ. ಇದೇನೈತಲ್ರಿ, ಇದು ಆ್ಯಕ್ಟಿವಿಟಿ ಏರಿಯಾ ಐತ್ರಿ. ನೋಡ್ರಿ ಈ ಥರ ಹಿಂಗೆ ರೋಪ್ದಿಂದ ಕಟ್ಟಿ ಕೆಳಗೆ ಬಿಡ್ತಾರೆ. ಕೆಳಗೆ ಬಂದಮೇಲೆ ಏನೈತ್ರಿ, ಕೈಯಾಗ ಎಷ್ಟು ಚಾಕ್ಲೇಟ್ಗಳು ಏನೋ ತೊಗೊಳಕ್ಕಾಗತ್ತಲ್ರಿ ಅಷ್ಟೆಲ್ಲ ಚಾಕ್ಲೇಟ್ಗಳು ತೊಗೋಬೋದ್ರಿ. ತೊಗೊಂಡ್ಮೇಲೆ ಆ ಚಾಕ್ಲೇಟ್ಗಳನ್ನು ಅಲ್ಲಿ ಟ್ರೋಲಿ ಕೊಡತ್ತಾರೆ ನೋಡ್ರಿ, ಆ ಟ್ರೋಲಿದಲ್ಲಿ ಹಾಕಿದ್ರಿ. ಆ ಟ್ರೋಲಿದಲ್ಲಿ ಇವಾಗ ಏನು ಹಾಕಿನಲ್ರಿ ಅಷ್ಟೆಲ್ಲ ಚಾಕ್ಲೇಟ್ಗಳು ಆ ಹುಡುಗಿಗೆ ಕೊಡ್ತಾರೆ. ಮತ್ತು ಈ ಗೇಮಿಗೆ ಚಾರ್ಜ್ ಐತ್ರಿ. ಸಣ್ಣ ಹುಡುಗರಿಗೆ ಆಡೋಕ್ಕೆ ಈ ಗೇಮ್ ಚಲೋ ಐತೆ ನೋಡ್ರಿ. ಇದು ಈ ಕಡೆನೂ ಇನ್ನೊಂದು ಗೇಮ್ ಐತ್ರಿ, ಬಾಸ್ಕೆಟ್ಬಾಲ್ ಗೇಮ್. ಬರ್ರಿ ಅದನ್ನು ನೋಡೋಣಂತ. ಅಲ್ಲಿ ಬಾಸ್ಕೆಟ್ ಐತ್ರಿ, ಅದ್ರಾಗ ಈ ಅಣ್ಣನ ಕೈಯಾಗ ಏನು ಬಾಲ್ ಐತಲ್ರಿ, 5 ಬಾಲ್ನಲ್ಲಿ 3 ಬಾಲೇನು ಅದ್ರಾಗ ಹಾಕ್ತೈತ್ರಿ. ಹಾಕಿದರೆ ಈ ಕಡೆ ಸೈಡಿಗೆ ಗೊಂಬೆಗಳು ಅದ ನೋಡ್ರಿ, ಆ ಗೊಂಬೆನ ಕೊಡ್ತಾರಂತೆ. ಮಿಸ್ ಐತಿ. ಮ್ಯಾಪ್ರೋ ಗಾರ್ಡನ್ ಚಲೋ ಐತಿ. ಒಳಗೆ ಗಾರ್ಡನ್ ಅಂತೂ ಎಕ್ದಮ್ ಮಸ್ತ್. ಫ್ರೀನಲ್ಲಿ ಅಂತೂ ಸಿಕ್ಕಿದ್ದು ಎಲ್ಲ ಬಿಟ್ಟಿಲ್ಲ, ಎಲ್ಲ ತಿಂದ್ವಿ. ಸಿಕ್ಕಿದ್ದು ಎಲ್ಲ ಫ್ರೀನಲ್ಲಿ ಅಂತೂ ಮೊದಲೇ ಅಲ್ಲಿ ಹುಡುಕ್ಯಾಡ್ಕೊಂಡು ನಾವೇ ಹೋಗಿವಿ. ಅಲ್ಲಿ ಫ್ರೀ ಕೊಡೋಗ್ತಾರಂದ್ರೆ ಆಯ್ತು, ಮೊದಲಲ್ಲಿ ಹೋಗಿ ಪಾಳಿ ಹಚ್ಚಿ ಚಾಕ್ಲೇಟ್ ಆಗಲಿ ಬಿಸ್ಕೆಟ್ ಆಗಲಿ ಜ್ಯೂಸ್ ಇವೆಲ್ಲ ಫ್ರೀನಲ್ಲಿ ಇವಾಗ ಕುಡಿದು ತಿಂದು ಒಂದು ಮ್ಯಾಪ್ರೋ ಗಾರ್ಡನ್ನ ಅಡ್ಡಾಡಿ ಹೊರ ಹೊಂಟಿವಿ. ಸುರೇಶ್, ನಾವು ಮ್ಯಾಪ್ರೋ ಗಾರ್ಡನಿಗೆ ಹೋದಾಗ ಅಲ್ಲಿ ಬೆಸ್ಟ್ ಅಂದ್ರೆ ಅದು ಬಿಸ್ಕೆಟ್. ಆ ಬಿಸ್ಕೆಟ್ ಮಾತ್ರ ಮಸ್ತ್ ಇತ್ತು. ಎಲ್ಲರೂ ಒಂದ್ಸಲ ಇಲ್ಲಿ ಬಂದು ಟ್ರೈ ಮಾಡಿರಿ, ಚೆನ್ನಾಗಿರ್ತೈತಿ. ಇನ್ನು ಕೆಲವೊಂದು ಐಟಮ್ಸ್ ಎಲ್ಲ ಐಟಮ್ಸ್ ಟೇಸ್ಟ್ಗೆ ಅಂತ ಇಟ್ಟಿದ್ದಾರೆ. ಟೇಸ್ಟ್ ನೀವು ನೋಡ್ಕೊಂಡು ಅದ್ರ ತಕ್ಕಂಗೆ ನೀವು ಯಾವುದನ್ನ ಬೈ ಮಾಡ್ಬೋದು. ಒಳಗೆ ಜ್ಯೂಸ್, ಸ್ಟ್ರಾಬೆರಿ ಜ್ಯೂಸ್ ಆ್ಯಂಡ್ ಬಿಸ್ಕೆಟ್ ಇವು ಹಾಡ್ಬೇಕು, ಮತ್ತೇನು ಇಷ್ಟ ಆಗಿಲ್ಲ. ಫ್ರೀದಾಗ ಎಲ್ಲ ತಿನ್ನು ಒಂದೆ. ಈಗ ನಾವು ಮ್ಯಾಪ್ರೋ ಗಾರ್ಡನ್ ನೋಡಿ ಇಲ್ಲಿ ಹಳೆ ಮಹಾಬಳೇಶ್ವರಕ್ಕೆ ಬಂದೇವ್ರಿ. ದೇವಸ್ಥಾನಕ್ಕೆ ಹೆಸರುವಾಸಿ ಇರೋ ಒಂದು ಪ್ಲೇಸ್ ಐತ್ರಿ. ಇಲ್ಲಿ 5 ನದಿಗಳ ಸಂಗಮ ಇರೋ ಜಾಗ ಐತ್ರಿ. ರುದ್ರಾಕ್ಷಿ ತರ ಇರೋ ಶಿವಲಿಂಗ ಮಂದಿರ ಕೂಡ ಐತ್ರಿ. ಇಲ್ಲಿ ಅತಿ ಮಹಾಬಳೇಶ್ವರ ದೇವಾಲಯ ಮತ್ತ ಕೃಷ್ಣ ದೇವಸ್ಥಾನಗಳು ಅದಾವ್ರಿ. ಈಗ ನಾವು ಅತಿ ಬಲೇಶ್ವರ ದೇವಸ್ಥಾನ ಒಳಗೆ ಹೋಗ್ತೀವ್ರಿ.
ಇದು ಮಹಾಬಲ ಮತ್ತು ಅತಿಬಲ ಅನ್ನೋ ಎರಡು ರಾಕ್ಷಸರ ಸಾವಿನ ನಂತರ ಶಿವ ಮತ್ತು ವಿಷ್ಣು ದೇವರುಗಳು ಈ ಒಂದು ಪ್ರದೇಶದಾಗ ಇರ್ಬೇಕಂತ ಅವ್ರದ್ದೊಂದು ಬೇಡಿಕೆ ಮೇಲೆ ಸ್ಥಾಪನೆ ಆಗಿರೋ ಒಂದು ದೇವಸ್ಥಾನ ರೀ ಇದು. ಪುರಾಣಗಳ ಪ್ರಕಾರ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರ ಇವರು ಮಹಾಬಲ ಮತ್ತು ಅತಿಬಲ ಅನ್ನೋ ಈ ರಾಕ್ಷಸರಿಂದ ಕಂಗೆಟ್ಟಿರ್ತಾರಂತ್ರಿ. ಅವಾಗ ವಿಷ್ಣು ದೇವ ಅತಿಬಲ ರಾಕ್ಷಸಗ ಕೊಲ್ತಾನ್ರಿ. ಆದ್ರೆ ಮಹಾಬಲನಿಗೆ ಇಚ್ಛಾಮರಣ ಅನ್ನೋ ಒಂದು ವರ ಇರ್ತೈತಿ. ಹಂಗಾಗಿ ಶಿವನು ಮಹಾಬಲ ರಾಕ್ಷಸಗ ನೇರವಾಗಿ ಕೊಲ್ಲಕ್ಕ ಸಾಧ್ಯವಾಗಲ್ರಿ. ಯಾವಾಗ ಮಹಾಬಲ ರಾಕ್ಷಸ ಮರಣ ಹೊಂದ್ತಾನ ನೋಡ್ರಿ, ಆ ಒಂದು ಟೈಮ್ನಾಗ ಮಹಾಬಲ ರಾಕ್ಷಸ ಈ ಜಾಗದಾಗ ದೇವತೆಗಳು ವಾಸ ಮಾಡ್ಬೇಕಂತ ಬೇಡ್ಕೊತಾನೆ. ಹಂಗಾಗಿ ಶಿವ ಮಹಾಬಲೇಶ್ವರನಾಗಿ ಮತ್ತ ವಿಷ್ಣು ಅತಿ ಬಲೇಶ್ವರನಾಗಿ ಇಲ್ಲಿ ನೆಲೆಸ್ತಾರ ಅಂತ ಹೇಳ್ತಾರೆ. ಸೊ ಅವಾಗಿಂದ ಈ ಪ್ಲೇಸಿಗೆ ಮಹಾಬಲೇಶ್ವರ ಅಂತ ಹೆಸರು ಬಂತಂತ ಹೇಳ್ತಾರೆ. ಇದು ರುದ್ರಾಕ್ಷ ಹೊಂದಿರೋ ಶಿವಲಿಂಗ ದೇವಸ್ಥಾನ. ನಾವೇನ ಕೊಳ್ಳಲ್ಲಿ ಏನ್ ಹಾಕೋತೀವಲ್ರಿ ರುದ್ರಾಕ್ಷ, ಸೇಮ್ ಅದೇ ಟೈಪ್ ಇರೋ ಒಂದು ಶಿವಲಿಂಗ ಇರೋ ಒಂದು ದೇವಸ್ಥಾನ ಇದು. ಮತ್ತ ಈ ಶಿವಲಿಂಗನ ಯಾರು ಕೆತ್ತನೆ ಮಾಡಿಲ್ರಿ, ತನ್ನಿಂದ ತಾನೇ ಇದು ಒಂದು ಆಕಾರವನ್ನು ಪಡ್ಕೊಂಡಿರೋ ಒಂದು ಶಿವಲಿಂಗ ಐತ್ರಿ ಇದು. ಈಗ ನಾವು ಪಂಚಗಂಗಾ ದೇವಸ್ಥಾನಕ್ಕೆ ಹೋಗತ್ತೇವ್ರಿ. ಇದು 5 ನದಿಗಳ ಸಂಗಮ ಆಗಿರೋ ಪ್ಲೇಸ್ ರೀ ಇದು. ಅವು ಯಾವ್ಯಾವ ಅಂದ್ರ ಗಾಯತ್ರಿ, ಸಾವಿತ್ರಿ, ಕೊಯ್ನಾ, ವೆನ್ನ ಮತ್ತು ಕೃಷ್ಣ ರೀ. ಪುರಾಣಗಳ ಪ್ರಕಾರ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರ ಇವರೆಲ್ಲರೂ ಒಂದು ಯಜ್ಞ ಮಾಡ್ಬೇಕಂತ ನಿರ್ಣಯ ಮಾಡಿರ್ತಾರೆ. ಸೊ ಅವಾಗ ಬ್ರಹ್ಮದೇವ ಆ ಯಜ್ಞ ಪೂರ್ಣ ಮಾಡಕ ತನ್ನ ಪತ್ನಿ ಸಾವಿತ್ರಿ ದೇವಿ ಸಲುವಾಗಿ ಅಲ್ಲಿ ವೇಟ್ ಮಾಡ್ತಿರ್ತಾರೆ. ಆದ್ರೆ ಸಾವಿತ್ರಿ ದೇವಿ ಯಾವುದೋ ಒಂದು ಕಾರಣಕ್ಕೆ ಅಲ್ಲಿ ಬಂದಿರಲ್ರಿ. ಇದರಿಂದ ಬ್ರಹ್ಮದೇವ ಸಿಟ್ಟಾಗಿ ಇಂದ್ರದೇವನಿಗೆ ಬೇರೆ ಕನ್ಯೆ ಹುಡ್ಕಕ್ಕೆ ಹೇಳ್ತಾರೆ. ಅವಾಗ ಇಂದ್ರದೇವ ಗಾಯತ್ರಿ ಎಂಬ ಕನ್ಯೆಗೆ ಹುಡುಕ್ತಾರೆ. ಬ್ರಹ್ಮದೇವ ಈ ಗಾಯತ್ರಿ ದೇವಿ ಕೂಡ ಮದುವೆ ಆಗಿ ಆ ಒಂದು ಯಜ್ಞನ ಪೂರ್ಣಗೊಳಿಸ್ತಾರೆ. ಅಷ್ಟ್ರಾಗ ಸಾವಿತ್ರಿ ದೇವಿ ಅಲ್ಲಿ ಬರ್ತಾರೆ. ಸಾವಿತ್ರಿ ದೇವಿ ಬಂದು ಇದನ್ನೆಲ್ಲ ನೋಡಿ ತನ್ನ ಜಾಗದಲ್ಲಿ ಬೇರೆ ಯಾರೋ ಇರೋದ್ರಿಂದ ಸಿಟ್ಟಾಗಿ ಎಲ್ರಿಗೂ ಶಾಪ್ ಕೊಡ್ತಾರಂತೆ. ಶಾಪ್ ಏನಂದ್ರ, ಇವತ್ತಿನಿಂದ ನೀವೆಲ್ಲರೂ ನದಿಯ ರೂಪದಲ್ಲಿ ಇಲ್ಲಿ ಇರ್ಬೇಕಂತ ಆ ಶಾಪ ಕೊಡ್ತಾರಂತ್ರಿ. ಹಂಗಾಗಿ ಆವತ್ತಿಂದ ಇಲ್ಲಿವರೆಗೂ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರ ಇವರೆಲ್ಲರೂ ಇಲ್ಲಿ ನದಿ ರೂಪದಲ್ಲಿ ಅದಾರ ಅಂತ ಹೇಳ್ತಾರೆ. ಬ್ರಹ್ಮದೇವ ವೆನ್ನ ನದಿ ರೂಪದಲ್ಲಿದ್ರ, ವಿಷ್ಣು ಕೃಷ್ಣ ನದಿ ಮತ್ತು ಮಹಾದೇವ ಕೊಯ್ನಾ ನದಿ ರೂಪದಲ್ಲಿ ಅದಾರೆ. ಅವ್ರು ಕೂಡ ಸಾವಿತ್ರಿ ಮತ್ತು ಗಾಯತ್ರಿ ಇವರು ಕೂಡ ನದಿ ರೂಪದಲ್ಲಿ ಇಲ್ಲೇ ಅದಾರೆ. ಗಾಯತ್ರಿ, ಸಾವಿತ್ರಿ, ಕೊಯ್ನಾ, ವೆನ್ನ ಮತ್ತು ಕೃಷ್ಣ ನದಿಗಳು ಇವೆಲ್ಲ ಸಂಗಮಾಗಿ ಇವೆಲ್ಲ 5 ನದಿಗಳು ಕೂಡಿ ಈ ಗೋಮುಖದಿಂದ ಇಲ್ಲಿ ಕೆಳಗೆ ನೀರು ಬರುತ್ತೆ. ಎಲ್ಲ ದೇವಸ್ಥಾನ ನೋಡಿ ಈಗ ನಾವು ಕೃಷ್ಣಾಬಾಯಿ ದೇವಸ್ಥಾನ ನೋಡಕ್ ಬಂದೇವ್ರಿ. ಇದು ಕೂಡ ಶಿವನ ದೇವಾಲಯ ಐತ್ರಿ. ಇಲ್ಲಿ ಕೃಷ್ಣಾ ನದಿ ಇಲ್ಲಿ ಜನ್ಮ ತಾಳಿದ ಅಂತ ಹೇಳ್ತಾರೆ. ಮತ್ತು ಇದಕ್ಕೆ ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾದವರು ಸಂರಕ್ಷಣೆ ಮಾಡೋ ಜವಾಬ್ದಾರಿನ ತಗೊಂಡಾರೆ. ಮ್ಯಾಪ್ರೋ ಗಾರ್ಡನ್ ಮತ್ತು ಓಲ್ಡ್ ಮಹಾಬಲೇಶ್ವರ ಟೆಂಪಲ್ ನೋಡಿ ಈಗ ನಾವು ಆರ್ಥರ್ ಸೀಟ್ ಪಾಯಿಂಟಿಗೆ ಬಂದೇವ್ರಿ. ಪ್ಲೇಸ್ ಅಂತೂ ಅಲ್ಟಿಮೇಟ್ ಐತ್ರಿ. ಜಸ್ಟ್ ಬರುವಾಗ ಗಾಡಿಗಿಂದ ಹಿಂಗೆ ನೋಡ್ಕೊಂತ ಬಂದೇವ್ರಿ. ವ್ಯೂ ಅಂತೂ ಅನ್ನಾವತ್ ಕಾಣಕ್ತಿತ್ರಿ ಹೊರಗಿಂದ. ಗಾಡಿ ಪಾರ್ಕ್ ಮಾಡಿ ಈಗ ಬಂದೇವ್ರಿ ಒಳಗ. ಪ್ಲೇಸ್ ಅಂತೂ ಮಾನಸಿಕ ಆಗಿ ಐತಿ ನೋಡ್ರಿ ಇದು ನೋಡಕ್. ಪ್ಲೇಸ್ ಫುಲ್ ಸೈಕ್ ಆಗೋಂಗ ಐತ್ರಿ. ಬರ್ರಿ ಇಲ್ಲಿಂದ ವ್ಯೂ ತೋರಿಸ್ತೀನಿ ಯಾವ ತರ ಕಾಣಿಸುತ್ತಂತ ನೋಡ್ರಿ. ಇಲ್ಲಿಂದ ನೋಡ್ರಿ ಬೆಟ್ಟ ಯಾವ ತರ ಕಾಣಿಸಕತೈತಿ. ಫುಲ್ ಕೆಳಗ ನೋಡಿದ್ರ ಆಳವಾಗಿ ಕಾಣಕ್ತೈತ್ರಿ ಕಣಿವೆ. ಹಂಗ ನೋಡ್ತಿದ್ರ ತಲೆ ಅಂತೂ ಸುತ್ತಂಗ ಆಗತೈತಿ ನೋಡ್ರಿ ಇಲ್ಲಿಂದ.
ಇಲ್ಲೇ ಈ ತರ ವ್ಯೂ ಕಾಣಕ್ತೈತಿ. ಮತ್ತೆ ಕೆಳಗ್ ಮೇನ್ ಸ್ಪಾಟಿಗೆ ಹೋಗಿ ಅಲ್ಲಿ ನೋಡಿದ್ರೆ ಮತ್ತೆ ಯಾವ ತರ ಕಾಣ್ಬೋದು ಅಂತ ನೋಡೋಣ ಬರ್ರಿ ಅಲ್ಲೇ ಕೆಳಗ. ಮತ್ ಈ ಪ್ಲೇಸಿಗೆ ಆರ್ಥರ್ ಸೀಟ್ ಪಾಯಿಂಟ್ ಅಂತ ಯಾಕೆ ಕರೀತಾರಂದ್ರ ಬ್ರಿಟಿಷರ ಅಧಿಕಾರಿ ಆದ ಆರ್ಥರ್ ಮ್ಯಾಲೆಟ್ ಅಂತ ಒಬ್ರು ಇದ್ರೆ ಅವ್ರು ಇಲ್ಲಿ ಆಗಾಗ ಬಂದ ಇಲ್ಲಿಂದ ವ್ಯೂ ನೋಡ್ತಿದ್ರು. ಒಂದಿನ ಏನೈತಿ ಅವ್ರ ಹೆಂಡತಿ ಮತ್ತ ಮಗು ಇಲ್ಲಿ ಸಾವಿತ್ರಿ ನದಿಯಾಗ ದೋಣಿಯಲ್ಲಿ ಬರುವಾಗ ಅಪಘಾತ ಆಗಿ ತೀರ್ಕೊಂಡ್ರ ಅಂತ ಒಂದ್ ಕಡೆ ಹೇಳ್ತಾರೆ. ಮತ್ ಇನ್ನೊಂದ್ ಕಡೆ ಏನೈತ್ರಿ ಇಲ್ಲಿ ವ್ಯೂ ನೋಡಕ್ ಬಂದಾಗ ಅವ್ರು ಕಾಲ್ ಜಾರಿ ಇಲ್ಲಿ ಕೆಳಗ್ ಬಿದ್ದು ಸತ್ತೋದ್ರ ಅಂತ ಇನ್ನೊಂದ್ ಕಡೆ ಹೇಳ್ತಾರೆ. ಸೊ ಅವಾಗಿಂದ ಈ ಪ್ಲೇಸಿಗೆ ಆರ್ಥರ್ ಸೀಟ್ ಪಾಯಿಂಟ್ ಅಂತ ಹೆಸರು ಬಂತಂತ ಹೇಳ್ತಾರೆ. ಇಲ್ಲಿ ಕೆಳಗೆ ಏನ್ ನೋಡತ್ತಿರಲ್ರಿ, ಇಲ್ಲಿ ಸಾವಿತ್ರಿ ನದಿ ಹೈದ್ ಹೋಗಿದ್ರಿ. ಇಲ್ಲಿಂದ ಬಹಳ ಸಣ್ಣ ಒಂದು ಕಣಿವೆ ಕಾಣಕ್ತೈತ್ರಿ. ಅದು ಆ ಒಂದು ಸಣ್ಣ ಕಣಿವೆ ಮೂಲಕ ಇಲ್ಲಿ ಕೆಳಗೆ ಸಾವಿತ್ರಿ ನದಿ ಹೈದ್ ಹೋಗಿದ್ರಿ. ಹಂಗ ಜಸ್ಟ್ ಇಮ್ಯಾಜಿನ್ ಮಾಡ್ರಿ, ಯಾರಾದ್ರೂ ಇಲ್ಲಿ ಕಾಲ್ ಜಾರಿ ಬಿದ್ರ ಅವ್ರ ಬಾಡಿ ಪಾರ್ಟ್ಸ್ ಅಂತೂ ಸಿಗೋದೇ ಡೌಟ್ ನೋಡ್ರಿ. ಯಾಕಂದ್ರೆ ಅಷ್ಟೊಂದು ಆಳವಾಗಿ ಕಾಣಕ್ತೈತ್ರಿ ಈ ಪ್ರದೇಶ. ಅದಕ್ಕೆ ಅನ್ಸತ್ರಿ ಈ ಒಂದು ಪ್ಲೇಸಿಗೆ ಸುಸೈಡ್ ಪಾಯಿಂಟ್ ಅಂತ ಕರೀತಾರೆ ನೋಡ್ರಿ. ಈ ತರ ವ್ಯೂ ನೋಡಿ ಈಗ ಅನ್ಸಕ್ತೈತಿ ನೋಡ್ರಿ, ಈ ಜಾಗಕ್ಕೆ ಕ್ವೀನ್ ಆಫ್ ಆಲ್ ಪಾಯಿಂಟ್ಸ್ ಅಂತ ಯಾಕೆ ಕರೀತಾರಂತ. ಯಾಕಂದ್ರ ಸುತ್ತಲೂ ಬೆಟ್ಟಗಳು ಐತ್ರಿ ಈ ಪರಿ. ಹಂಗಾಗಿ ಫಸ್ಟ್ ಟೈಮ್ ಈ ಜಾಗಕ್ಕೆ ಏನ್ ಬರ್ತಾರಲ್ರಿ ಅವ್ರಿಗಂತೂ ಸ್ಪೆಷಲ್ ಒಂದು ಫೀಲ್ ಕೊಡತ್ ನೋಡ್ರಿ. ಈ ಜಾಗ ಏನೋ ಒಂಥರ ಸ್ವರ್ಗ ಇದ್ದಂಗ ಅನ್ಸತ್ ನೋಡ್ರಿ. ಇಲ್ಲಿ ಯಾರ ನೇಚರ್ ಲವರ್ ಅದಾರಲ್ರಿ ಅವ್ರಿಗಂತೂ ಈ ಜಾಗ ಮಸ್ತ್ ನೋಡ್ರಿ. ಇದು ಸದ್ಯಕ್ಕೆ ನನಗಂತೂ ಈ ಕ್ಷಣ ಬಹಳ ಒಂದು ಹ್ಯಾಪಿ ಫೀಲ್ ಆಗತ್ತೈತಿ. ಮಕ್ಕಳರಿ ಚಳಿ ಅಂತೂ ಹತ್ತೈತಿ ಅಂದ್ರೂ ಬಿಡಾಕತ್ತಿಲ್ಲ. ಯಾಕಂದ್ರೆ ವ್ಯೂ ಪಾಯಿಂಟ್ ಈ ಲಾಸ್ಟ್ ಪಾಯಿಂಟ್ ಅದು ಆರ್ಥರ್ ವ್ಯೂ ಪಾಯಿಂಟ್ ನೋಡಿದ್ವಿ. ಬೆಂಕಿ ಅಂದ್ರೆ ಬೆಂಕಿ ಎಕ್ಸ್ಪೀರಿಯನ್ಸ್. ಈ ಆರ್ಥರ್ ವ್ಯೂ ಪಾಯಿಂಟ್ ಒಂದು ಸನ್ರೈಸನ್ನ ನೋಡ್ರಿ, ಇಲ್ಲಾಂದ್ರೆ ಸನ್ಸೆಟ್ನ ನೋಡ್ರಿ. ಎರಡು ನೋಡಿದ್ರೆ ಬೆಟ್ರ್ ಆಪ್ಷನ್. ಅಂದ್ರೆ ಸನ್ಸೆಟ್ ನೋಡಕ್ ಮಸ್ತ್ ಪ್ಲೇಸ್ ಐತಿ. ಯಾವ್ಯಾವ ಎಕೋ ಪಾಯಿಂಟ್ ಹಂಗ ಎಲ್ಲ ಪಾಯಿಂಟ್ಸ್ ಅದಾವ, ವ್ಯೂ ಪಾಯಿಂಟ್ಗಳು ಅದಾವ ಎಲ್ಲ ಕಡೆ. ಬೆಸ್ಟ್ ಪಾಯಿಂಟ್ ಅಂದ್ರೆ ಆರ್ಥರ್ ವ್ಯೂ ಪಾಯಿಂಟ್ ನಮಗ ಅನ್ಸಿದ್ದು ಸನ್ಸೆಟ್ನಾಗ. ನಿಮಗೆ ಯಾವ ಚಲೋ ಅನಿಸ್ತೈತಿ ನೀವು ಒಂದ್ಸಲ ವಿಸಿಟ್ ಮಾಡಿ. ಆರ್ಥರ್ ಸೀಟ್ ಪಾಯಿಂಟ್ ಸನ್ರೈಸ್, ಇದರ್ ಸನ್ರೈಸ್ ಆರ್ ಸನ್ಸೆಟ್. ಆದ್ರೂ ಮಾಡ್ರಿ, ಇಲ್ಲ ಸನ್ಸೆಟ್ ಆದ್ರೂ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡ್ರಿ, ಆದಷ್ಟು ಈ ವಿಡಿಯೋ ಎಲ್ರಿಗೂ ಶೇರ್ ಮಾಡ್ರಿ, ಮತ್ತು ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಇನ್ನೊಂದು ಹೊಸ ವಿಡಿಯೋದಾಗ ಸಿಗೋಣಂತೆ. ಅಲ್ಲಿವರೆಗೂ ಟೇಕ್ ಕೇರ್.